ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅಂದರೆ ಏನು? ಈ ಲೈನ್ ತುಂಬ ಸಲ ಕೇಳಿರ್ತೀರ, ಆದರೂ ಕೇಳಿ. ಇವತ್ತು ನಾವು ಮಾಡೋ ಕೆಲಸನ ನೋಡಿ ಜನ ಇವನು ಯಾರೋ ಹುಚ್ಚ ಅಂತ ಅಂದ್ಕೊಂಡ್ರು, ನಾಳೆ ಒಂದಿನ ನಾವು ಮಾಡಿರೋ ಕೆಲಸನ ನೋಡಿ ಅದೇ ಜನ ಹುಚ್ಚರಾಗಬೇಕು. ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ತುಂಬ ವರ್ಷಗಳ ಹಿಂದೆ ಒಂದು ಹಡಗು ಕೆಟ್ಟು ನಿಂತಿರುತ್ತೆ. ತುಂಬ ಜನ ಮೆಕ್ಯಾನಿಕ್ಸ್ಗಳು, ತುಂಬ ಜನ ಇಂಜಿನಿಯರ್ಸ್ಗಳು, ತುಂಬ ಜನ ಟೆಕ್ನಿಷಿಯನ್ಗಳು ಬಂದು ಆ ಹಡಗನ್ನ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಯಾರ ಕೈಯಿಂದನೂ ರಿಪೇರಿ ಮಾಡೋಕ್ಕಾಗಲ್ಲ. ಆ ಹಡಗನ ಮಾಲೀಕನಿಗೆ ಯೋಚನೆ ಆಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಒಂದಿನ ಒಂದು ಪೇಪರ್ ಹಾಳಾಗ್ತಾನೆ, ಯಾರಾದರೂ ಈ ಹಡಗನ್ನ ರಿಪೇರಿ ಮಾಡೋರಿದ್ರೆ ಬಂದು ಮಾಡ್ಬೋದು ಅಂತ. ಆ ಹಾಡನ್ನ ಒಂದು ಹುಡುಗ ನೋಡ್ತಾನೆ. ಆ ಮಾಲೀಕನ ಹತ್ರ ಬಂದು, ಈ ಹಡಗನ್ನ ನಾನು ರಿಪೇರಿ ಮಾಡ್ತೀನಿ, ಬಟ್ ಒಂದು ಕಂಡೀಷನ್ ಇದೆ ಅಂತಾನೆ. ಆ ಮಾಲೀಕ, ಏನು ಕಂಡೀಷನ್? ಈ ಹಡ್ಗನ್ನ ನಾನು ರಿಪೇರಿ ಮಾಡ್ತೀನಿ, ನೀವು ನನಗೆ 50 ಲಕ್ಷ ದುಡ್ಡು ಕೊಡಬೇಕು. ಆ ಮಾಲೀಕ ಯೋಚನೆ ಮಾಡ್ತಾನೆ ಒಂದು ನಿಮಿಷ. ತುಂಬ ಜನ ಬಂದು ಪ್ರಯತ್ನ ಪಟ್ಟರು, ಯಾರ ಕೈಯಿಂದನೂ ರಿಪೇರಿ ಮಾಡೋಕ್ಕಾಗಿಲ್ಲ. ಅವನಿಗೆ ಬೇರೆ ಆಪ್ಷನ್ ಇಲ್ಲ. ಸರಿ, ಕೊಡ್ತೀನಿ ಮಾಡು ಅಂತಾನೆ. ಆ ಹುಡುಗ ಹಡ್ಗನ ಇಂಜಿನ್ ಹತ್ರ ಹೋಗ್ತಾನೆ, ಸ್ವಲ್ಪ ಚೆಕ್ ಮಾಡ್ತಾನೆ. ಅಲ್ಲಿ ಜಸ್ಟ್ ಒಂದು ನಟ್ ಮಿಸ್ ಆಗಿರುತ್ತೆ, ಜಸ್ಟ್ ಒಂದು ನಟ್. ಆ ನಟ್ ಹಾಕ್ತಾನೆ, ಹಡಗು ಸ್ಟಾರ್ಟ್ ಆಗುತ್ತೆ. ಆ ಮಾಲೀಕ ಬಂದು ಕೇಳ್ತಾನೆ, ನೀನು ಮಾಡ್ತಿರೋದು ನನಗೆ ಮೋಸ ಅಲ್ವಾ? ಯಾರಾದರೂ ಒಂದು ನಟ್ ಹಾಕಕ್ಕೆ 50 ಲಕ್ಷ ಇಸ್ಕೋತಾರ ಅಂತ. ಅದಕ್ಕೆ ಹುಡುಗ, ನಿಮಗೆ ಅದು ಜಸ್ಟ್ ಒಂದು ನಟ್ ಆಗಿರ್ಬೋದು, ಬಟ್ ಆ ನಟ್ ಇಲ್ಲಿದೆ ಅಂತ ನಾನು ತಿಳ್ಕೊಳ್ಳೋಕ್ಕೆ 5 ವರ್ಷ ಸತತವಾಗಿ ಹೊರಗಡೆ ಪ್ರಪಂಚನೇ ನೋಡಿದೆ, ಕಷ್ಟಪಟ್ಟು ಕೂತು ಓದಿದ್ದೀನಿ, ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಆ ಥರ ತಿಳ್ಕೊಂಡಿದ್ದಕ್ಕೆ ನಾನು ಇವತ್ತು ಈ ನಟ್ಟಿಲಿದೆ ಅಂತ ಕಂಡುಹಿಡಿದು ಹಾಕೋಕ್ಕಾಯ್ತು. ಸೊ ನಾನಿವತ್ತು ತಗೋತಾ ಇರೋ 50 ಲಕ್ಷ ದುಡ್ಡು ಜಸ್ಟ್ ಈಗ ಒಂದು ನಟ್ಗಲ್ಲ, ನಾನು ಹಿಂದೆ 5 ವರ್ಷ ಕಷ್ಟಪಟ್ಟಿರೋದಕ್ಕೆ, ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಅಂತ. ಸೊ ನಮ್ಮ ಉದ್ದೇಶ ಕರೆಕ್ಟಾಗಿದ್ದು, ಆ ಉದ್ದೇಶಕ್ಕೆ ಕರೆಕ್ಟಾಗಿ ಪೂರ್ವಕವಾಗಿ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಖಂಡಿತ ಸಿಗುತ್ತೆ. ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ